ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಅವರು ಭೇಟಿಯಾಗಿದ್ದಾರೆ. ಅವ್ರನ್ನ ಕೇಳೋಣ ಬನ್ನಿ. ಸರ್, ನಿನ್ನೆ ರಾಜೀನಾಮೆ ಮಾತನಾಡಿದ್ರಿ, ಈಗ ನಿಮ್ಮ ಕಡೆ ಯಾವ ಕಡೆ? ನೋಡಿ, ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದು ಸತ್ಯ. ಯಾಕಂದ್ರೆ ನೋವಾಗಿದೆ ನನಗೆ. ಯಾಕಂದರೆ 3 ಬಾರಿ ಶಾಸಕನಾಗಿ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬಂದಂಥವನಿಗೆ ನನಗೆ ಅಧಿಕಾರ ಕೊಟ್ಟಿಲ್ಲ ಅಂದಾಗ ಸಹಜವಾಗಿ ನೋವಾಗುತ್ತೆ. ನನಗೊಂದೇ ಅಲ್ಲ, ಕ್ಷೇತ್ರದ ಜನರಿಗೆ, ನನಗೆ ಎಲ್ಲರಿಗೂ ನೋವಾಗಿದೆ. ಆದರೂ ಸಹ ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ರಾತ್ರಿ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡ, ಏನೋ ಆಗಿದೆ, ಮಿಸ್ಟೇಕ್ ಆಗಿದೆ, ತಲೆ ಕೆಚ್ಕೋಬೇಡ ಅಂತ ಹೇಳಿದರು. ಇವತ್ತು ಬಂದು ಮಾತಾಡಿದ್ವಿ, ಚರ್ಚೆ ಮಾಡಿದ್ದೀವಿ. ಯಾಕಂದ್ರೆ ನನಗೆ ಟಿಕೆಟ್ ಕೊಟ್ಟಂಥವ್ರು ಅವರೇ, ಮಾನ್ಯ ಮುಖ್ಯಮಂತ್ರಿಗಳೇ ನನಗೆ ಟಿಕೆಟ್ ಕೊಟ್ಟಿದ್ದರು. ಅವರ ನಿಷ್ಠೆಗೋಸ್ಕರ ಇವತ್ತು ಮತ್ತು ಮುಂದೆ ಯಾವುದೇ ತೊಂದರೆ ಆಗಬಾರ್ದು, ಪಕ್ಷಕ್ಕೆ ತೊಂದರೆ ಆಗಬಾರ್ದು, ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗಬಾರ್ದು ದೃಷ್ಟಿಯಲ್ಲಿ ರಾಜೀನಾಮೆಯನ್ನು ವಾಪಸ್ ತಗೊಂಡು ಯಾವುದೇ ಷರತ್ತುಗಳಿಲ್ಲದೇ ನಾವೆಲ್ಲರೂ ಇವತ್ತು ಪಕ್ಷಕ್ಕೋಸ್ಕರ ಇವತ್ತು ರಾಜೀನಾಮೆ ವಾಪಸ್ ತಗೊಂಡಿದ್ವಿ. ಡಿ.ಕೆ. ಶಿವಕುಮಾರ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ನಿಮ್ಮ ಪರ ಇದ್ದರು, ಬಟ್ ನಿಮ್ಮ ವಿರುದ್ಧ ಇದ್ದವ್ರು ಯಾರು ಅಂತ ಯಾರು ಖುಷಿ ಪಡ್ತಾ ಇದ್ದಾರೆ? ಯಾರು ಈಗ ಅವೆಲ್ಲ ಹೇಳಕ್ಕೆ ಬೇಡ, ಈಗ ಹೇಳುತ್ತಾ ಹೋದರೆ ದೊಡ್ಡ ಸಮಸ್ಯೆ ಆಗುತ್ತೆ. ಖುಷಿ ಬಿದ್ದವರೆಲ್ಲ ಭಾಳ ಚೆನ್ನಾಗಿ ಖುಷಿಯಾಗಿ ಇದ್ದಾರೆ, ಇರಲಿ ಬಿಡಿ, ಪರವಾಗಿಲ್ಲ, ನಮಗೇನು ತಲೆಬಿಸಿ ಇಲ್ಲ. ಯಾಕಂದರೆ ಅಧಿಕಾರವನ್ನು ಜನ ನಮ್ಮ ತಾಲೂಕಿನ ಜನ ನಮಗೆ ಕೊಟ್ಟಿದ್ದಾರೆ, ಸಾಕು. OBC ಲೀಡರ್ ಸಿದ್ದರಾಮಯ್ಯನವ್ರು ಏನು ನಿಮ್ಮ ಪರ ಇದ್ರ ಏನು? ಅವ್ರನ್ನೇ ಕೇಳಬೇಕು ಪಾಪ. ಅವ್ರು ಖುಷಿಯಾಗಿದ್ದಾರೆ, ನೀನು ಹುಟ್ಟಿದಬ್ಬ ಎಲ್ಲ ಮಾಡ್ಕೊಂಡು ಖುಷಿಯಾಗಿದ್ದಾರೆ. ಅವ್ರನ್ನ ಕೇಳಿ ಹೋಗಿ ಏನಂತ ನನಗೆ ಗೊತ್ತಿಲ್ಲ. ಅಂದರೆ ಬೇಳೂರು ಗೋಪಾಲಕೃಷ್ಣ ಅವರು ಕ್ಷೇತ್ರದ ಕಡೆ ಹೋಗಿ ಮಾಮೂಲಿ ಕಾಂಗ್ರೆಸ್ ಪರ ಮಾಮೂಲಿ ಇದನ್ನು ಮಾಡ್ತೀರಾ? ಇಲ್ಲ, ಪಕ್ಷಕ್ಕಾಗೂ ಇವತ್ತು ಮುಖ್ಯಮಂತ್ರಿಗಳು ಮುಂದಿನ ನಿರ್ಧಾರ ಏನಿದೆ, ಅವ್ರು 28 ಕಾಂಗ್ರೆಸ್ ಪಕ್ಷ ತರಬೇಕಂತ ಏನಿದೆ ಅದಕ್ಕೆ ಬದ್ಧರಾಗಿ ಕೆಲಸ ಮಾಡ್ತೀವಿ. ಯಾವುದೇ ಗೊಂದಲ ಅಂತ ಪ್ರಶ್ನೆನೇ ಇಲ್ಲ. ಅವರು ಮುಖ್ಯಮಂತ್ರಿಗಳಿಗೋಸ್ಕರ ನಾನು ಎಲ್ಲ ಇದನ್ನು ಇವತ್ತು ನೋವನ್ನು ಮರೆತು ಪಕ್ಷನಿಷ್ಠೆಯಾಗಿ ಮುಂದಿನದ ಗುರಿ ನಮ್ಮ ಕ್ಷೇತ್ರದ ಕಡೆ ಇದೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಸ್ಪಷ್ಟವಾದ ನುಡಿ. ಅಂದರೆ ಮುಖ್ಯಮಂತ್ರಿಗೋಸ್ಕರವಾಗಿ ನಾನು ನನ್ನ ಎಲ್ಲ ರಾಜೀನಾಮೆ ನಿರ್ಧಾರವನ್ನು ವಾಪಸ್ ಪಡಿತಾ ಇದ್ದೇನೆ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ.